ಸರ್, ಇವತ್ತಿನ ಕಾರ್ಯಕ್ರಮ ಏನ್ ಸರ್? ಇದು ಇವತ್ತು ಹಣ್ಣು ಹಂಪಲು ಹಂಚ್ತಿದ್ದೀರಾ? ನೋಡಿ, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಂಥ ದಿವಂಗತ ದೇವರಾಜ ಅರಸು ಅವರ ಹುಟ್ಟುಹಬ್ಬ 1915ರಲ್ಲಿ ಹುಟ್ಟಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಡವರ ಪರ ಧ್ವನಿ ಎತ್ತಿ ಬಡವರಿಗೆ, ರೈತರಿಗೆ, ವಿಶೇಷವಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿದಂಥ ದೇವರಾಜ ಅರಸು ಅವರ ಹುಟ್ಟಿದಬ್ಬ. ಅದರ ಜೊತೆಗೆ ದಿವಂಗತ ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಅವರ ಜನ್ಮದಿನ ಇವತ್ತೇನೆ. ಅವರು 1944ರಲ್ಲಿ ಅವ್ರ ಜನ್ಮ ಆಯಿತು. ಅವರು ಜವಾಬ್ದಾರಿಯನ್ನು, ಈ ರಾಷ್ಟ್ರದ ಜವಾಬ್ದಾರಿಯನ್ನು ತಗೊಂಡು ಪ್ರಧಾನಮಂತ್ರಿಗಳಾಗಿ ಯುವಕರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟರು. ರಾಜೀವ್ ಗಾಂಧಿ ಮೂಲತಃ ಪೈಲಟ್ ಆಗಿದ್ದವರು. ಕಾರಣಾಂತರದಿಂದ ಅವ್ರ ತಾಯಿಯವರ ಅಕಾಲಿಕ ಮರಣದಿಂದ ಈ ದೇಶ ಜವಾಬ್ದಾರಿ ಸ್ಥಾನವನ್ನು ತಗೊಂಡ್ರು. ಅವರು ಪ್ರಧಾನಮಂತ್ರಿಗಳಾಗಿ ಒಳ್ಳೆ ಕಾರ್ಯಕ್ರಮಗಳನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅದು ಇವತ್ತು IT-BT ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತಂದರೆ ಅದರ ಕೊಡುಗೆ ರಾಜೀವ್ ಗಾಂಧಿ ಅವ್ರದ್ದು. ಇವತ್ತು ವಿಶ್ವ ಭೂಪಟದಲ್ಲಿ ಬೆಂಗಳೂರು ಅತ್ಯಂತ ಹೆಚ್ಚಾಗಿ ಕಾಣ್ತಿದೆ ಅಂತಂದರೆ ಅದಕ್ಕೆ ಕಾರಣಕರ್ತರು ರಾಜೀವ್ ಗಾಂಧಿ ಅವರು. ಇವತ್ತೇನು ಮೊಬೈಲ್ ಬಂದಿದೆ, ಕಲರ್ TV ಬಂದಿದೆ, ಎಲ್ಲಿದ್ರಲ್ಲಿ ನಾವು ಎಲ್ಲ ವ್ಯವಸ್ಥೆಯನ್ನು TV-ಯಲ್ಲಿ, ಮೊಬೈಲಲ್ಲಿ ನೋಡ್ಬೋದು ಅಂತಂದರೆ ಆ ಒಂದು ಕಂಪ್ಯೂಟರ್ ಸಿಸ್ಟಮ್ ಅಂತಂದವರು ರಾಜೀವ್ ಗಾಂಧಿ ಅವರು. ಈಗ ಸರ್ಕಾರಿ ಎಲ್ಲ ದಾಖಲೆಗಳನ್ನು ನಾವೆಲ್ಲಿದ್ರಲ್ಲಿ ಕಂಪ್ಯೂಟರಲ್ಲಿ ಪಡೀಬೋದು. ಇಂಥ ಒಂದು ರಾಜೀವ್ ಗಾಂಧಿ ಮತ್ತು ಅರಸು ಅವರ ಬರ್ತ್ಡೇಯನ್ನು ಮಾಡ್ತಾ ಇದ್ದೀವಿ. ನೋಡಿ, ಈ ಕಾರ್ಯಕ್ರಮದಲ್ಲಿ ನಾನು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಜೊತೆ ಗೌರಿಬಿದನೂರಿನ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯಾದ ಮಂಜಣ್ಣವರಿದ್ದಾರೆ. ಇನ್ನೊಬ್ಬ ಪ್ರಚಾರ ಸಮಿತಿ ನಮ್ಮ ಮಂಚನಹಳ್ಳಿ ಬ್ಲಾಕ್ ಅಧ್ಯಕ್ಷರು ತಿರುಮಲಪ್ಪ ಅವರಿದ್ದಾರೆ. ನಮ್ಮ ಅಹಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರು, ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು ನಮ್ಮ ಶ್ರೀಧರ್ ಅವರಿದ್ದಾರೆ. ಜೊತೆಗೆ ನಮ್ಮ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ಸುಮಿತ್ರಮ್ಮ ಮೇಡಮ್ ಅವರಿದ್ದಾರೆ. ಇವರೆಲ್ಲ ಸೇರಿ ನಾವು ಇವತ್ತು ಏನು ಮಕ್ಕಳ ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಒಳರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ಡು, ಹಾಲು ವಿತರಣೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮಹನೀಯರ ಜನ್ಮದಿನ. ಈ ದೇಶ ಕಂಡ ಅಪರೂಪದ ರಾಜಕಾರಣಿ ರಾಜೀವ್ ಗಾಂಧಿಯವರ ಜನ್ಮದಿನ. ಅದನ್ನು ದೇಶದೆಲ್ಲೆಡೆ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದರಂತೆ ನಾವು ಚಿಕ್ಕಬಳ್ಳಾಪುರ ಹೆರಿಗೆ ಮತ್ತು ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆಯಲ್ಲಿ ಒಂದು ಹಾಲು ಹಣ್ಣು ಹಂಚುವ ಮುಖಾಂತರ ನಾವು ವಿದ್ಯುಕ್ತವಾಗಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಹಾಗೆಯೇ ಈ ರಾಜ್ಯ ಕಂಡ ಹಿರಿಯ ರಾಜಕಾರಣಿ, ಹಿಂದುಳಿದ ವರ್ಗಗಳ ನೇತಾರ ದಿವಂಗತ ದೇವರಾಜ ಅರಸುರವರು ಸಾಮಾಜಿಕ ಭರವಸೆಯ ನಾಯಕರವರು. ಅವರು ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಕೊಡುಗೆಗಳು ಕೊಟ್ಟು ಮರೆಯಲಾರದ ಮಾಣಿಕೆ ಆಗಿದ್ದಾರೆ. ಅವರನ್ನು ನಾವು ನೆನಪಿಸಿಕೊಳ್ತಾ ಈ ದಿನ ಒಂದು ಸಣ್ಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಇದ್ರ ಬಗ್ಗೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದ ನಾರಾಯಣ ಸ್ವಾಮಿಯವರು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಅದರಿಂದ ಅವರಿಬ್ಬರಿಗೂ, ಮಹನೀಯರಿಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಹಾಗೂ ಮಹಿಳಾ ಮುಖಂಡರ ಪರವಾಗಿ ನಾನು ಶುಭ ಕೋರ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಅಹಿಂದ ಅಧ್ಯಕ್ಷರಾದ ಕಳವಾರ ಶ್ರೀಧರ್ರವರು, ತಾಲೂಕು ಅಧ್ಯಕ್ಷರಾದ ಮಂಜುಳಾರವರು ಹಾಗೂ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಉಷಾ ಮೇಡಮ್ರವರು, ಸುಮಿತ್ರಮ್ಮ ಮಾಜಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು, ಸುಮಿತ್ರಾ ನಾರಾಯಣ ಸ್ವಾಮಿ ಅವರು, ಮಂಜುಳಾ ನಮ್ಮ ತಾಲೂಕು ಅಧ್ಯಕ್ಷರು ನಿಮ್ಮಾಗಲಕುಂಟೆ, ಇನ್ನು ಗೌರಿಬಿದನೂರು ತಾಲೂಕು ಅಧ್ಯಕ್ಷರುಗಳು ಮಂಜುನಾಥ್, ಮಂಚನಹಳ್ಳಿ ತಾಲೂಕು ಅಧ್ಯಕ್ಷರು ತಿರುಮಲಪ್ಪ, ಇನ್ನೂ ಹಲವಾರು ಮುಖಂಡರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ನಿಮಗೆ ಸಹಿತ ಒಂದು ಅಭಿನಂದನೆ ಕೋರ್ತಾ ಈ ಕಾರ್ಯಕ್ರಮ ಮುಗಿಸ್ತೇವೆ.